ಅಭಿನಯ ಮಾಡುವ ಮುಖಾಂತರ ಅವರಿಗೆ ಗೌರವವನ್ನು ಯಾವ ರೀತಿ ಕೊಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ವಯಸ್ಸಾದಂತಹ ಅಜ್ಜಿ ಬಸ್ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಆ ಮಕ್ಕಳು ಆ ಅಜ್ಜಿಗೆ ಆ ಸೀಟನ್ನು ಬಿಟ್ಟು ಕೊಡುವಂತಹ ಮುಖಾಂತರ ಮಾನವೀಯತೆಯನ್ನು ಮರೀತಾರೆ ಅನ್ನುವಂಥದ್ದು. ಪ್ರಾರಂಭ. ಹಿರಿಯರನ್ನ ಗೌರವಿಸಬೇಕು. ಅವರಿಗೆ ನಾವು ಎದ್ದು ನಿಂತು ಸೀಟುಗಳನ್ನ ಬಿಟ್ಟುಕೊಟ್ಟಾಗ ಮಾತ್ರ ಒಂದು ಒಳ್ಳೆಯ ಮಾನವೀಯತೆ ಮೆರೆದಂಗೆ ಆಗ್ತದೆ ಅನ್ನುವಂಥದ್ದು ಈ ಒಂದು ನಾಟಕದ ಉದ್ದೇಶ. ಈಗ ವಯಸ್ಸಾದಂತ ಅಜ್ಜ ಬರ್ತಾ ಇದ್ದಾನೆ. ಅಜ್ಜಂತರು ಬಂದಂತಹ ಸಂದರ್ಭದಲ್ಲಿ ಬಸ್ಗಳಲ್ಲಿ ನಾವು ಸೀಟುಗಳನ್ನ ಬಿಟ್ಟುಕೊಡಬೇಕು. ಅವಾಗ ಅವರಿಗೆ ನಾವು ಗೌರವವನ್ನು ಸೂಚಿಸಿದಂತಾಗ್ತದೆ. ಈಗ ಪ್ರೆಗ್ನೆಂಟ್ ಇದ್ದಿರುವಂತಹ ಹೆಣ್ಣು ಮಕ್ಕಳು ಕೂಡ ಬಸ್ಸಿನಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾವು ಅವರನ್ನು ನೋಡ್ಕೊಳ್ತಾ ನಿಂತಿರ್ತೀವಿ. ಅವರಿಗೆ ಸೀಟುಗಳನ್ನ ಬಿಟ್ಟುಕೊಡುವ ಮುಖಾಂತರ ಹೆಣ್ಣು ಮಕ್ಕಳನ್ನ ಗೌರವಿಸಬೇಕು. ಅದೇ ರೀತಿಯಾಗಿ ಕಣ್ಣು ಕಾಣದೇ ಇರ್ತಕ್ಕಂಥ ಅಂಧ ವ್ಯಕ್ತಿಗಳು ಬರ್ತಿರ್ತಾರೆ, ಅವರನ್ನು ಕೂಡ ಬಸ್ಗಳಲ್ಲಿ ಗೌರವಪೂರ್ವಕವಾಗಿ ನಾವು ನೋಡಬೇಕು ಅನ್ನುವಂತಹದ್ದು ಈ ನಾಟಕದ ಉದ್ದೇಶ. ಅದೇ ರೀತಿಯಾಗಿ ಕಾಲು ಅಲ್ಪ ಆಗಿರುವಂತಹವರು, ಕಾಲು ನೋವಾಗಿರ್ತಕ್ಕಂಥವರು ಬರುವಂತಹ ಸಂದರ್ಭ, ಅವರಿಗೂ ಕೂಡ ನಾವು ಸೀಟುಗಳನ್ನ ಬಿಟ್ಟುಕೊಡ್ಬೇಕು. ಮಕ್ಕಳನ್ನ ಹತ್ತಿಕೊಂಡು ಬರುವಂತಹ ಎಷ್ಟೋ ಹೆಣ್ಣು ಮಕ್ಕಳು ಇರ್ತಾರೆ, ಆ ಹೆಣ್ಣು ಮಕ್ಕಳನ್ನು ಕೂಡ ನಾವು ಗೌರವಿಸಬೇಕು. ಅದೇ ರೀತಿಯಾಗಿ ಕೈಯು ಕಾಲು ಬೇರೆ ಬೇರೆ ಅಂಗಗಳು ನ್ಯೂನತೆಯನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲೂ ಕೂಡ ಆ ಎಲ್ಲ ವ್ಯಕ್ತಿಗಳನ್ನ ನಾವು ಗೌರವಿಸಬೇಕು. ಹಬ್ಬ ಅಂದ್ರೆ ತುಂಬಾ ಒಂದು 60 ವರ್ಷ ನಾವು ಬದುಕ್ತೀವೋ ಬಿಟ್ಟೋ ಗೊತ್ತಿಲ್ಲ. ಆ ಬದುಕಿದಂತ ಆ ಅವಧಿಯಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದಿಷ್ಟು ಮಾನವೀಯತೆಯನ್ನ ಮೆರಿಬೇಕು ಅನ್ನುವಂಥದ್ದು. ನಮ್ಮಿಂದ ಒಳ್ಳೇದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಕೆಟ್ಟದನ್ನಂತೂ ಎಂದಿಗೂ ಕೂಡ ನಾವು ಮಾಡಬಾರ್ದು ಅನ್ನುವಂತಹದ್ದು ಈ ಮಾನವೀಯ ಒಂದು ಮೌಲ್ಯಗಳನ್ನ ತೋರಿಸಿಕೊಟ್ಟಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಡ್ರೈವರ್ ಸ್ಟಾರ್ಟ್. ಕೊಲ್ಮಾಮಡಿ ಬಂತು, ತಾವೆಲ್ಲ ಇಳಿದು ನಿರ್ಗಮಿಸ್ಬೋದು. ಜೋರಾದ ಚಪ್ಪಾಳೆ. ಆ ಚೇರ್ಗಳನ್ನ ಆ ಕಡೆ ಹಾಕ್ರಿ.